ನಮಸ್ಕಾರ ಸ್ನೇಹಿತರೆ, ಸ್ವಾಗತ ಇವತ್ತಿನ ಬ್ಲಾಗಿಗೆ. ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ರೆ ಅನ್ಕೊಂತೀನಿ. ನೋಡಿ ಸ್ನೇಹಿತರೆ, ಇವತ್ತು ನಮ್ದು ಚಿಕ್ಕಮಗಳೂರಲ್ಲಿ 3ನೇ ದಿವಸ, ಹಾಗೆ ನಮ್ದು ಕೊನೆ ದಿವಸ ಚಿಕ್ಕಮಗಳೂರಲ್ಲಿ. ಇವತ್ತು ನಾವು ಚಿಕ್ಕಮಗಳೂರಿಂದ ಬೆಂಗಳೂರಿಗೆ ಹೊರಡ್ತಾ ಇದೀವಿ. ನಿಮ್ಗೆ ಆಲ್ರೆಡಿ ಮುಂಚೆ ಬ್ಲಾಗಲ್ಲೂ ಕೂಡ ಹೇಳಿದೀನಿ. ಆದ್ರೆ ಹೊರಡಕ್ಕಿಂತ ಮುಂಚೆ ಸ್ನೇಹಿತರೆ, ಇವಾಗ ಫಸ್ಟ್ ನಾವು ಸಫಾರಿಗೆ ಹೋಗ್ತಾ ಇದೀವಿ. ನೀವು ನೋಡಬಹುದು ಇನ್ನೂ ಫುಲ್ ಕತ್ಲೆ ಆಗಿದೆ ಹಿಂದ್ಗಡೆ ಎಲ್ಲ. ಯಾಕಂದ್ರೆ ಟೈಮ್ ಬಂದ್ಬಿಟ್ಟು ಇವಾಗ ಬೆಳಿಗ್ಗೆ 5 ಗಂಟೆ ಆಗಿದೆ. ಬೆಳಿಗ್ಗೆ 6 ಗಂಟೆಗೆ ಸಫಾರಿ ಸ್ಟಾರ್ಟ್ ಆಗುತ್ತಂತೆ. ನಾವಿವಾಗ ಇಲ್ಲೇ ಎಂತದದು ಮುತ್ತೋಡಿ ಫಾರೆಸ್ಟ್ ರೇಂಜ್ ಆಫೀಸ್ ಇರುತ್ತಲ್ಲ, ಅಲ್ಲಿ ಹೋಗ್ಬಿಟ್ಟು ನಾವು ಸಫಾರಿ ಟಿಕೆಟ್ಸ್ ಎಲ್ಲ ಬೈ ಮಾಡ್ಬೇಕು. ಒಬ್ಬರಿಗೆ 300 ರೂಪೀಸ್ ಇದೆಯಂತೆ. ನೋಡೋಣ ಎಕ್ಸಾಕ್ಟ್ ಆಗಿ ಎಷ್ಟಿದೆ ಅಂತ. ಅಲ್ಲಿ ಹೋಗೋಣ ಇವಾಗ ರೇಂಜ್ ಆಫೀಸ್ಗೆ. ನಾವೆಲ್ಲ ರೆಡಿ ಆಗಿದೀವಿ. ನೋಡಿ ಇಲ್ಲಿ ಹಿಂದ್ಗಡೆ ಅಕ್ಷಯ್ ಕೂತಿದ್ದಾನೆ. ಅಕ್ಷಯ್ ಕೂಡ ಫುಲ್ ರೆಡಿ. ಆಮೇಲೆ ಈ ಕಡೆ ಸೈಡ್ ವಿಕಾಸ್ ಫುಲ್ ರೆಡಿ. ಪಾಪ ಫುಲ್ ಜ್ವರ ಹೋಗ್ಬಿಟ್ಟಿದೆ ವಿಕಾಸ್ಗೆ. ಅಂದ್ರೂ ಬೆಳಿಗ್ಗೆ 5 ಗಂಟೆಗೆ ಎದ್ಬಿಟ್ಟು ರೆಡಿ ಆಗಿದ್ದಾನೆ. ಈ ಕಡೆ ನೋಡಿ ನಮ್ಮ ನಿತಿನ್ ಅವರು ಫುಲ್ ರೆಡಿ. ನಮ್ಮ ಇನ್ನೊಬ್ಬ ಹೀರೋ ಇನ್ನು ಮಲ್ಕೊಂಡಿದ್ದಾನೆ. ಅವ್ನು ನಿದ್ದೆ ಬರ್ತಾ ಇದೆ ಅಂತ ಬರಕೊಂಡಿಲ್ಲ. ಅವನು ಬರಲ್ಲ ಅಂತ ಕೂತಿದ್ದಾನ. ಅದಕ್ಕೆ ಇಲ್ಲೇ ಬಿಟ್ಬಿಟ್ಟು ಹೋಗ್ತೇವೆ. ನಾವು ಮಲ್ಕೊಂಡಿದ್ದಾನೆ ಚೇತನ್. ಸೊ ನಾನು ವಿಕಾಸ್, ನಿತಿನ್ ಮತ್ತೆ ಅಕ್ಷಯ್ ಅಷ್ಟೇ ಹೋಗ್ತಾ ಇದೀವಿ ಇವಾಗ ಸಫಾರಿಗೆ. ಸೊ ಹೊರಡೋಣ ಸ್ನೇಹಿತರೆ. ಹೊರಟ್ಬಿಟ್ಟು ನಿಮ್ಗೆ ಡೈರೆಕ್ಟ್ ಆಗಿ ರೇಂಜ್ ಆಫೀಸ್ ಹತ್ರ ಹೋಗ್ಬಿಟ್ಟು ಸಿಗ್ತೀನಿ. ಫಾರೆಸ್ಟ್ ರೇಂಜ್ ಆಫೀಸ್ ಹತ್ರ. ಅಲ್ಲಿ ಹೋಗ್ಬಿಟ್ಟು ನೋಡೋಣ ಏನಾಗುತ್ತೆ ಅಂತ ಬಿಟ್ಟು ನೀವು ನೋಡ್ತಾ ಇರಿ ಸ್ನೇಹಿತರೆ. ಹಾಗೆ ನೋಡಿ ಸ್ನೇಹಿತರೆ, ನಾವು ಇವಾಗ ಬಸ್ಸಲ್ಲಿ ಬಂದ್ಬಿಟ್ಟು ಕೂತ್ಕೊಂಡಿದ್ದೀವಿ. ಆಕ್ಚುಲಿ ಬೆಳಗ್ಗೆ ಜೀಪ್ ತಗೋಣ ಅನ್ಕೊಂಡ್ವಿ. ಜೀಪಿನ ಪ್ರೈಸ್ ಬಂದ್ಬಿಟ್ಟು ಒಬ್ಬರಿಗೆ 600 ರೂಪಾಯಿ ಇದೆ, ಬಸ್ಸಿನ 500 ರೂಪಾಯಿ ಇದೆ. ಬಟ್ ಏನೋ ಯಾವ್ದೋ ಬೇರೆ ಆಫೀಸರ್ ಕಡೆಯಿಂದ 3 ಜೀಪ್ ಇದೆ ಇಲ್ಲಿ ಸಫಾರಿಗೆ. ಆ 3 ಜೀಪ್ ಬುಕ್ ಮಾಡ್ಬಿಟ್ಟಿದಾರಂತ. ಹಂಗಾಗಿ ಅನಿವಾರ್ಯ ನಮಗೆ. ಸೊ ಇವಾಗ ನಾವು ಬಸ್ಸಲ್ಲಿ ಹೋಗ್ಲೇಬೇಕು. ಸೊ ಅದಕ್ಕೆ ಬಸ್ಸಲ್ಲಿ ಕೂತ್ಕೊಂಡಿದ್ದೀವಿ. ಫಸ್ಟ್ ಸೀಟಲ್ಲೇ ಕೂತಿದ್ದೀವಿ ನೋಡಿ. ನಾನು ಅಕ್ಷಯ್ ಫಸ್ಟ್ ಸೀಟಲ್ಲಿ ಕೂತಿದ್ದೀವಿ. ಇಲ್ಲಿ ಹಿಂದ್ಗಡೆ ವಿಕಾಸ್ ಮತ್ತೆ ನಿತಿನ್ ಅಲ್ಲಿ ಹಿಂದೆ ಕಾಣ್ತಾರೆ ನೋಡಿ, ಹಿಂದೆ ಕೂತಿದ್ದಾರೆ. ಇಬ್ಬರು ಫ್ರೆಂಡ್ಸ್ ಇದಾರೆ, ಗುಲ್ಬರ್ಗದಿಂದ ಬಂದಿದ್ದಾರೆ ನೋಡಿ. ಇಲ್ಲಿ ಫಸ್ಟ್ ಸೀಟ್ ಅಲ್ಲಿ ಕೂತಿದ್ದಾರೆ. ಸೊ ನಾವು 6 ಜನ ಒಟ್ಟಿಗೆ ಟಿಕೆಟ್ ತೊಗೊಂಡ್ಬಿಟ್ಟು ಹೊಟ್ಟಿದ್ದೀವಿ. ನೋಡೋಣ ಏನೇನು ಸೈಟ್ ಆಗುತ್ತೆ ಅಂತ ಅಂದ್ಬಿಟ್ಟು ನಿಮ್ಗೆ ತೋರಿಸ್ತಾ ಇರ್ತೀನಿ. ಹಾಗೆ ನೀವು ನೋಡ್ತಾ ಇರ್ಬೋದು. ನೋಡಿ ಸ್ನೇಹಿತರೆ, ಇದೇ ಮೈನ್ ಸಫಾರಿ ಗೇಟ್. ಇವಾಗ ಇಲ್ಲಿಂದ ಎಂಟ್ರಿ ಹೊಡಿತೀವಿ ಒಳಗಡೆ. ಇವರೇ ನಮ್ಗೆ ಡ್ರೈವರ್ ಇವಾಗ ಕರ್ಕೊಂಡು ಹೋಗ್ತಾ ಇರೋದು. ನೋಡಿ ಸ್ನೇಹಿತರೆ, 1910 ಕಟ್ಸಿರೋ ಬ್ರಿಟಿಷ್ ಕಾಲರ್ ಕಟ್ಟಿರೋದು ಗೆಸ್ಟ್ ಹೌಸ್ ಇದೆ ಇಲ್ಲಿ. ಇವಾಗ ಇದನ್ನ ಆಂಟಿ ಪೋಚಿಂಗ್ ಕ್ಯಾಂಪ್ ಅಂತ ಯೂಸ್ ಮಾಡ್ತಾ ಇದ್ದಾರೆ. ಇದೆಲ್ಲ ಗಾರ್ಡ್ಸ್ ಎಲ್ಲ ಇರ್ತಾರೆ, ಫಾರೆಸ್ಟ್ ಗಾರ್ಡ್ಸ್ ಎಲ್ಲ ಇಲ್ಲಿ ನೋಡ್ಬೋದು ನೀವು. ಓಕೆ, ಇದು ಓಲ್ಡ್ ಬ್ರಿಟಿಷ್ ಗೆಸ್ಟ್ ಹೌಸ್ 1910. ಸೊ ಆಯ್ತು ನೋಡಿ ಸ್ನೇಹಿತರೆ, ನಮ್ಮ ಸಫಾರಿ ಮುಗೀತು. ಇವಾಗ ವಾಪಸ್ ನಾವು ನಮ್ಮ ಹೋಮ್ ಸ್ಟೇ ಹೋಗ್ತಾ ಇದೀವಿ. ಹೆಂಗಿತ್ತು ಬಾಯ್ ಸಫಾರಿ? ಎಕ್ಸ್ಪೆಕ್ಟೇಷನ್ ಲಕ್ ಮೇಲೆ ನಾವು ಸಫಾರಿ ಹೋದಾಗ್ಲೆಲ್ಲ ನಾವು ಎಕ್ಸ್ಪೆಕ್ಟೇಷನ್ ಇಟ್ಕೊಂಬಾರ್ದು. ಆಕ್ಚುಲಿ ನಮ್ಗೆ ಅದ್ ಕಾಣುತ್ತೆ ಇದು ಕಾಣುತ್ತೆ ಅಂತ ಬಿಟ್ಟು ನಾವು ಹಂಗೆ ಹೋಗ್ಬೇಕು. ಸೊ ಅಂದ್ರೆ ಒಂದ್ ಸ್ವಲ್ಪ ಕಾಣ್ತು, ಪರವಾಗಿಲ್ಲ. ನೀವೆಲ್ಲ ಶಾರ್ಟ್ಸ್ ಅಲ್ಲಿ ನೋಡಿದ್ರಿ ಸ್ನೇಹಿತರೆ. ಆಮೇಲೆ ಇನ್ನೊಂದೇನಂದ್ರೆ ಒಂದು ವಿಷಯ ಹೇಳ್ಬೇಕಾಗಿತ್ತು ನನಗೆ. ಆಕ್ಚುಲಿ ನಾವು ಬಸ್ಸಲ್ಲಿ ಹೋದ್ವಿ.
ಹಂಗಾಗಿ ಎಲ್ಲ ಬೇರೆ ಪಬ್ಲಿಕ್ ಎಲ್ಲ ನಮ್ ಗಾಡಿಯಲ್ಲಿ ಬಂದಿದ್ರು. ಒಂದ್ ಸ್ವಲ್ಪ ಎಜುಕೇಟೆಡ್ ಫೂಲ್ಸ್ ಇರ್ತಾರೆ ಒಂದ್ ಸ್ವಲ್ಪ ಜನ, ಅಂದ್ರೆ ಕಾಮನ್ ಸೆನ್ಸ್ ಇರಲ್ಲ ಅವ್ರಿಗೆ. ಇಲ್ಲಿ ನೋಡಿ ಸ್ನೇಹಿತರೆ, ಮುಂದ್ಗಡೆ ಒಂದು ಕಾರ್ ಹೋಗ್ತಾ ಇದೆಯಲ್ಲ, ಇವರೇ ಅವರು. ಇವ್ರು ಏನ್ ಮಾಡಿದಾರೆ ಅಂದ್ರೆ ಸ್ನೇಹಿತರೆ, ಫಾರೆಸ್ಟ್ ಸಫಾರಿ ಅಂತ ಬಂದಿದ್ದಾರೆ ಆಯ್ತಾ. ತೆಲುಗು ಭಾಷೆಯಲ್ಲಿ ಮಾತಾಡ್ತಾ ಕೂತಿದ್ದಾರೆ. ನಾನು ಯಾರಿಗೂ ಡಿಸ್ಕ್ರಿಮಿನೇಟ್ ಮಾಡ್ತಾ ಇಲ್ಲ, ತೆಲುಗು ಭಾಷೆ ಆಂಧ್ರದವರು ಅಂತ ನಾನು ಏನು ಡಿಸ್ಕ್ರಿಮಿನೇಟ್ ಮಾಡ್ತಾ ಇಲ್ಲ. ಬಟ್ ಏನು ಅಂತಂದ್ರೆ ಅವ್ರು ಫಾರೆಸ್ಟ್ ಸಫಾರಿಗೆ ಬಂದಾಗ ಸುಮ್ನೆ ಇರ್ಬೇಕು, ಜೋರ ಮಾತಾಡೋದು, ಕಿಸಿಯೋದು ಅದನ್ನೆಲ್ಲ ಮಾಡಬಾರ್ದು. ಅಲ್ಲಿ ಏನೇ ಅನಿಮಲ್ಸ್ ಕಾಣ್ತದೆ ಓಡಾಡ್ತಾ ಇದಾವೆ, ಇವ್ರು ಕಿರ್ಚಾಡೋದಕ್ಕೆ ನಗಾಡೋದಕ್ಕೆ ಎಲ್ಲ. ನಾನು ಹಿಂದ್ಗಡೆ ತಿರ್ಬಿಟ್ಟು ಬೈದೇ ಬಿಟ್ಟೆ ಅವರಿಗೆ. ನೋಡ್ದಾಗ ನೀನು ಹೌದೌದು, ಕಾಣದೇ ಅಪರೂಪ. ಅದ್ರಲ್ಲಿ ಇವರು ಕಾಣದೇ ಅಪರೂಪ, ಅದ್ರಲ್ಲಿ ಇವ್ರು ಕಿರ್ಚಾಡ್ಕೊಂಡು ಬಾಯಿ ಬಡ್ಕೊಂಡು ಒಳ್ಳೆ ಕೋತಿ ಆಡ್ದಂಗ್ ಆಡ್ತಾ ಇದಾರೆ. ನನಗೆ ಸಿಟ್ಟೆ ಬಂದ್ಬಿಡ್ತು. ಆಮೇಲೆ ಅವನು ಬಸ್ ಡ್ರೈವರ್ ಒಂದ್ಸಲ ಬೈದ ಗೊತ್ತಾ, ಹಿಂದೆ ತಿರ್ಬಿಟ್ಟು ಸುಮ್ನೆ ಕುತ್ಕೊಟ್ರಲ್ಲ ಅಂತ ಬೈದ ಅವನು. ಸೊ ಏನ್ ಗೊತ್ತಾ ಸ್ನೇಹಿತರೆ, ಆಕ್ಚುಲಿ ಆತರ ಎಲ್ಲ ಜೋರಾಗಿ ಶಬ್ದ ಮಾಡಬಾರ್ದು ಸಫಾರಿ ಒಳಗೆ ಹೋದಾಗ. ಏನ್ ಮಾಡ್ತೀರಿ ಹೇಳಿ, ಇಂತ ಸ್ವಲ್ಪ ಜನ ಇರ್ತಾರೆ, ಒಂದೊಂದ್ಸಲ ಏನ್ ಮಾಡಕ್ ಆಗಲ್ಲ. ಸೊ ನಮ್ದು ಸಫಾರಿ ಅಂತ ಮುಗಿತು ಸ್ನೇಹಿತರೆ. ಇವಾಗ ಹೋಮ್ ಸ್ಟೇ ಹೋಗ್ತಾ ಇದೀವಿ. ಅಲ್ಲಿ ನಮ್ಗೆ ತಿಂಡಿ ರೆಡಿ ಇರುತ್ತೆ, ಹೋಗ್ಬಿಟ್ಟು ಫಸ್ಟ್ ಫ್ರೆಶ್ ಅಪ್ ಆಗ್ಬಿಡ್ತೀವಿ. ಮುಂದಿನ ಕಾರ್ಯಕ್ರಮ ಅಂತ ನೋಡೋಣ. ಸೊ ಹೋಮ್ ಸ್ಟೇ ಹೋದ್ಮೇಲೆ ಸಿಗ್ತೀನಿ ಸ್ನೇಹಿತರೆ. ನೋಡಿ ಸ್ನೇಹಿತರೆ, ಲಾಸ್ಟ್ ಶಾರ್ಟ್ ನೀವೆಲ್ಲ ನೋಡಿದ್ರೆ ನಾವೆಲ್ಲ ತಿಂಡಿ ಎಲ್ಲ ತಿನ್ಕೊಂಡ್ಬಿಟ್ಟು ಇವಾಗ ಇನ್ನೇನು ಆಲ್ಮೋಸ್ಟ್ ಹೊರಡಕ್ಕೆ ಫುಲ್ ತಯಾರಿ ಮಾಡಿದೀವಿ. ನೋಡಿ ನಮ್ ಲಗೇಜ್ ಫುಲ್ ಎಲ್ಲ ಪ್ಯಾಕ್ ಕಾರಲ್ಲಿ ಇನ್ನೇನು ಹೊರಡ್ತಾ ಇದೀವಿ ಸ್ನೇಹಿತರೆ. ಆದ್ರೆ ಇಲ್ಲಿಂದ ಹೊರಡಕ್ಕಿಂತ ಮುಂಚೆ ಈ ಹೋಮ್ ಸ್ಟೇ ಬಗ್ಗೆ ನಿಮ್ಗೆ ಹೇಳ್ಬೇಕಾಗಿತ್ತು. ನಿಮ್ಗೆಲ್ಲ ಗೊತ್ತಿದ್ದೇ ಇದೆ. ನಾನು ಯಾವುದೇ ಟ್ರಿಪ್ ಹೋದ್ರು, ಎಲ್ಲೇ ಪಿಕ್ನಿಕ್ ಹೋದ್ರು ಕೂಡ ಎಲ್ಲಿ ಸ್ಟೇ ಮಾಡಿರ್ತೀವಿ, ಹೇಗಿತ್ತು ನಮ್ ಸ್ಟೇ, ಆಮೇಲೆ ಎಷ್ಟು ಚಾರ್ಜ್ ಮಾಡೋದು ಎಲ್ಲ ನಿಮ್ಗೆ ಡೀಟೇಲ್ಸ್ ತಿಳಿಸ್ತೀನಿ. ಆ ಡೀಟೇಲ್ಸ್ ನೀವು ನನ್ನ ಬಾಯಿಂದ ಕೇಳಕ್ಕಿಂತ ಮುಂಚೆ ನಮ್ದು ಆಕ್ಚುಲ್ ಕೇರ್ ಟೇಕರ್ ಇದಾರಲ್ಲ ಹೋಮ್ ಸ್ಟೇ, ಅವ್ರ ಬಾಯಿಂದನೇ ಕೇಳೋಣ ಅಂತ ಅವ್ರಿಗೆ ಕರೆದಿದ್ದೀನಿ. ನಮ್ ಜೊತೆ ಇದಾರೆ. ಸರ್ ಇವಾಗ ಹೇಳಿ, ಹೋಮ್ ಸ್ಟೇ ಬಗ್ಗೆ ಡೀಟೇಲ್ಸ್ ಹೇಳಿ, ಏನೇನಂತ ಹೋಮ್ ಸ್ಟೇ ಹೆಸರು? ಸಿಲ್ವರ್ ಮಿಸ್ಟ್ ಸೋಮವೈನ್ ಎಸ್ಟೇಟ್. ಓಕೆ, ಇಲ್ಲಿ ಎಸ್ಟೇಟ್ 30 ಎಕರೆ ತೋಟನೂ ಇದೆ. ಅದು ಮ್ಯಾನೇಜ್ಮೆಂಟ್ ಮತ್ತೆ ಹೋಮ್ ಸ್ಟೇ ಮ್ಯಾನೇಜ್ಮೆಂಟ್ ಎಲ್ಲ ನಾನು ಮಾಡ್ತಾ ಇದ್ದೀನಿ. ಎಲ್ಲ ನೀವೇ ನೋಡ್ಕೊಂತೀನಿ. ಒಂದು ಕಸ್ಟಮರ್ಗೆ ನಾವು 2,500 ರೂಪಾಯಿ ಬಿಲ್ ಮಾಡ್ತೀವಿ. ಅದ್ರಲ್ಲಿ ಏನೇನು ಬರುತ್ತೆ? 2 ಹೊತ್ತು ಊಟ, ಓಕೆ, 1 ಹೊತ್ತು ಟಿಫನ್, ಬೆಳಿಗ್ಗೆ ಸಂಜೆ ಕಾಫಿ ಟೀ, ಮತ್ತೆ ಏನಾದ್ರು ಸ್ಪೆಷಲ್ ಆಗಿ ಏನೋ ಬೇಕು ಅಂದ್ರೆ ಫಿಶ್ ಮಟನ್ ಏನೋ ಬೇಕು ಅಂದ್ರೆ ತಂದು ಮಾಡ್ಕೊಡ್ತೀವಿ. ನೀವು ಏನೇ ಕೇಳಿದ್ರು ನಾವು ಮಾಡ್ಕೊಡ್ತೀವಿ, ಇಲ್ಲ ಅಂತ ಹೇಳಲ್ಲ. ಸ್ನಾಕ್ಸ್ ಅದನ್ನು ಕೂಡ ಮಾಡ್ಕೊಡ್ತಾರೆ. ಅದು ಎಕ್ಸ್ಟ್ರಾ ಚಾರ್ಜ್ ಮಾಡೋರು ಸ್ನೇಹಿತರೆ, ಅವ್ರ ಕಡೆಯಿಂದ ಪ್ರೀತಿಯಿಂದ ಮಾಡ್ಕೊಟ್ಟಿದ್ದಾರೆ ನಮ್ಗೆ ಅದನ್ನೆಲ್ಲ. ಈ ಹೋಮ್ ಸ್ಟೇ ಲೊಕೇಶನ್ ಕೂಡ ನಾನು ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ ಸ್ನೇಹಿತರೆ. ಆಮೇಲೆ ಎಲ್ಲಕ್ಕಿಂತ ಈಸಿಯೆಸ್ಟ್ ವೇ ಹೋಮ್ ಸ್ಟೇ ಬರ್ಬೇಕಂದ್ರೆ ನಮಗೆ ಚಿಕ್ಕಮೂರಿಗೆ ಬಂದಾದ್ಮೇಲೆ ಯಾರಿಗಾದ್ರೂ ಕೇಳಿ ಮುತ್ತೋಡಿ ಫಾರೆಸ್ಟ್ ಹೆಂಗ್ ಹೋಗ್ಬೇಕು ಅಂತ ಅಲ್ವಾ. ಮಲಂದೂರ್ಕಿಂತ ಫೇಮಸ್ ಮುತ್ತೋಡಿ ಫಾರೆಸ್ಟ್, ಕರೆಕ್ಟಾ? ಮುತ್ತೋಡಿ ಫಾರೆಸ್ಟ್ ಹೆಂಗ್ ಹೋಗ್ಬೇಕು ಅಂತ ಕೇಳಿ ಯಾರಾದ್ರೂ ಹೇಳ್ತಾರೆ ನಿಮ್ಗೆ. ನೀವು ಮುತ್ತೋಡಿ ಫಾರೆಸ್ಟ್ ಎಂಟ್ರೆನ್ಸ್ ಗೇಟ್ ಹತ್ರ ಬನ್ನಿ. ಅಲ್ಲಿ ಒಂದು ಆನೆ ಸ್ಟ್ಯಾಚು, ಹುಲಿ ಸ್ಟ್ಯಾಚು ಅದೆಲ್ಲ ಮಾಡಿಟ್ಟಿರ್ತಾರೆ. ನೀವು ನೋಡಿ ತೋರಿಸಿ ಮುಂಚೆ ಶಾರ್ಟ್ಸ್ ಗಳಲ್ಲ. ಆ ಸ್ಟ್ಯಾಚು ಹತ್ರ ಬಂದ್ಬಿಟ್ಟು ನೀವು ಲೆಫ್ಟ್ ಯೂ ಟರ್ನ್ ತಗೊಬೇಕು. ಅಲ್ಲಿ ಒಂದೇ ರೋಡ್ ಇರೋದು, ಒಂದು ಫಾರೆಸ್ಟ್ ಒಳಗೆ ಹೋಗುತ್ತೆ, ಅವ್ನು ಲೆಫ್ಟ್ ತಿರ್ಕೊಳ್ಳುತ್ತೆ. ಆ ಲೆಫ್ಟ್ ತಿರ್ಕೊಂಡ್ ಮೇಲೆ ಸ್ನೇಹಿತರೆ ಅರ್ಧ ಕಿಲೋಮೀಟರ್ನು ಇಲ್ಲ, ಏನೊಂದು 300 ಮೀಟರ್ ಐತೆ. 300 ಮೀಟರ್ ಬಂದ್ರೆ ನಿಮಗೆ ರೈಟ್ ಸೈಡ್ ಒಂದು ಟರ್ನ್ ಇದೆ. ಅಲ್ಲಿ ಬಂದ್ಬಿಟ್ಟು ನೀವು ಯಾರಿಗಾದ್ರೂ ಕೇಳಬೇಕಾಗುತ್ತೆ, ಯಾಕಂದ್ರೆ ಅಲ್ಲಿ ಬೋರ್ಡ್ ಹಾಕಿಲ್ಲ. ಏನಕ್ಕೆ ಬೋರ್ಡ್ ಹಾಕಿಲ್ಲ ಅಂದ್ರೆ ಸ್ನೇಹಿತರೆ, ಇದು ರಿಸರ್ವ್ ಫಾರೆಸ್ಟ್ ಇದೆ. ಇಲ್ಲೆಲ್ಲ ಹೋಮ್ ಸ್ಟೇ ಎಲ್ಲ ನಡ್ಸಂಗಿಲ್ಲ ಲೀಗಲಿ. ಸೊ ಅದಕ್ಕೆ ಮೇನ್ ರೋಡ್ ಅಲ್ಲಿ ಇವ್ರೇನೋ ಬೋರ್ಡ್ ಏನೋ ಹಾಕಿಲ್ಲ. ಆದ್ರೆ ನೀವು ಟರ್ನ್ ತಗೊಂಡು ಒಳಗಡೆ ಬರ್ತಿದ್ದಂಗೆ ನಿಮ್ಗೆ ಸಿಲ್ವರ್ ಮಿಸ್ಟ್ ಹೋಮ್ ಸ್ಟೇ ಅಂತ ಬೋರ್ಡ್ ಕಾಣುತ್ತೆ ಒಳಗಡೆ ಬರ್ತಿದ್ದಂಗೆ. ತುಂಬಾ ಚೆನ್ನಾಗಿದೆ ಸ್ನೇಹಿತರೆ ಹೋಮ್ ಸ್ಟೇ, ನಮಗಂತೂ ತುಂಬಾ ಇಷ್ಟ ಆಯ್ತು. ಎಲ್ಲಕ್ಕಿಂತ ಮೇನ್ ಏನಂದ್ರೆ ನಾವು ನೇಚರ್ ಮಧ್ಯದಲ್ಲಿ ಇದ್ದಂಗೆ ಆಗಿದೆ ನಮ್ಗೆಲ್ವಾ. ಫುಲ್ ಕಾಡ್ ಮಧ್ಯದಲ್ಲಿ. ಆಮೇಲೆ ನಿಮ್ಗೆ ಪ್ರಾಣಿಗಳು ಅದ್ರದ್ದೇನೋ ಟೆನ್ಷನ್ ತಗೊಂಡು ಫುಲ್ ಎಲೆಕ್ಟ್ರಿಕ್ ಫೆನ್ಸಿಂಗ್ ಇದೆ ನೋಡಿ, ಇಲ್ಲೆಲ್ಲ ನಿಮ್ಗೆ ಕಾಣ್ತಾ ಇದೆ. ಎಲೆಕ್ಟ್ರಿಕ್ ಫೆನ್ಸಿಂಗ್ ಮಾಡಿದ್ದಾರೆ. ಮುಂದೆ ಎಂಟ್ರೆನ್ಸ್ ಅಲ್ಲಿ ಎಲ್ಲಾ ಕಡೆ ಫೆನ್ಸಿಂಗ್ ಇದೆ, ಯಾವ್ದ್ರದ್ದು ಕೂಡ ಟೆನ್ಷನ್ ಇಲ್ಲ. ಆಮೇಲೆ ತುಂಬಾ ಚೆನ್ನಾಗಿ ನೋಡ್ಕೊಂತಾರೆ, ಅದು ಎಲ್ಲಕ್ಕಿಂತ ಮುಖ್ಯವಾದ ವಿಷಯ. ಸೊ ನಮ್ದಂತೂ ಇಲ್ಲಿ ಮುಗೀತು. ತುಂಬಾ ಥ್ಯಾಂಕ್ ಯು ಸರ್, ಚೆನ್ನಾಗಿ ನೋಡ್ಕೊಂಡ್ರಿ. ನಾವು ಮುಂಚೆ ಬಂದಿದ್ದೀವಿ ಸ್ನೇಹಿತರೆ, ಇಲ್ಲಿ ಇದು ಫಸ್ಟ್ ಟೈಮ್ ಅಲ್ಲ, ಮುಂಚೆ ಬಂದಿದ್ದೀನಿ. ಮತ್ತೊಂದ್ಸಲ ಇಲ್ಲೇ ಬಂದಿದ್ದೀನಿ ಸರ್. ಬನ್ನಿ, ಬರ್ತಾ ಇರಿ. ಮತ್ತೆ ಬರ್ತೀವಿ ಸರ್, ಮತ್ತೆ ಬಂದು ಖಂಡಿತ ಇಲ್ಲೇ ಬರ್ತೀವಿ, ಸಿಗ್ತೀವಿ ಮತ್ತೆ. ಓಕೆ, ಥ್ಯಾಂಕ್ ಯು ಸರ್. ತುಂಬಾ ಚೆನ್ನಾಗಿತ್ತು, ತುಂಬಾ ಎಂಜಾಯ್ ಮಾಡಿದ್ವಿ ನಾವು. ಫಸ್ಟ್ ಟೈಮ್ ಬರ್ತಿರೋದು. ಮುಂಚೆ ತುಂಬಾ ಹೇಳ್ತಿದ್ರು ಹೋಮ್ ಸ್ಟೇ ಇದೆ ಇಲ್ಲಿ ತುಂಬಾ ಚೆನ್ನಾಗಿರುತ್ತೆ. ಸೊ ಬಂದಾಗ ಅದು ಎಕ್ಸ್ಪೆಕ್ಟೇಷನ್ ಮೀಟ್ ಆಯ್ತು. ಫುಡ್ ಗಿಡ್ಡು ಯಾವ್ದಾದ್ರು ಪ್ರಾಬ್ಲಮ್ ಇದ್ರೆ ಏನು ಹೇಳಿ, ಎಲ್ಲ ಚೆನ್ನಾಗಿದೆ, ತೊಂದರೆ ಇಲ್ಲ. ಎನಿ ಟೈಮ್ ಬನ್ನಿ, ಯಾವಾಗ ಇದೆ ಟ್ರೀಟ್ಮೆಂಟ್ ಇರುತ್ತೆ. ಮತ್ತೆ ಬರ್ತೀವಿ. ಓಕೆ ಸರ್. ಸೊ ನೋಡಿ ಸ್ನೇಹಿತರೆ, ನಾವು ಇವಾಗ ಕಾರ್ ಕೂತ್ಕೊಂಡು ಹೊರಟಿದೀವಿ. ಇವಾಗ ನಮ್ದು ಪ್ರಯಾಣ ಇಲ್ಲಿಂದ ಸ್ಟಾರ್ಟ್ ಆಯ್ತು. ಚಿಕ್ಕಮಗಳೂರು ಟ್ರಿಪ್ ಆಲ್ಮೋಸ್ಟ್ ಮುಗಿದೇ ಆಯ್ತು ನಮ್ ಟ್ರಿಪ್. ಈ ಮಲಂದೂರಿಂದ ನಾವು ಇವಾಗ ಚಿಕ್ಕಮಗಳೂರು ಹೋಗ್ತಾ ಇದೀವಿ. ಚಿಕ್ಕಮಗಳೂರಿಗೆ ಹೋಗ್ಬಿಟ್ಟು ಅಲ್ಲೊಂದು ಸ್ವಲ್ಪ ಕೆಲಸ ಇದೆ. ಆಕ್ಚುಲಿ ಏನು ಅಂತಂದ್ರೆ ನಿಮ್ಗೆಲ್ಲ ನಾನು ಮುಂಚೆ ಬ್ಲಾಗ್ಸ್ ಎಲ್ಲ ಹೇಳಿದ್ದೆ ಸ್ನೇಹಿತರೆ, ನಾನು ಚಿಕ್ಕಮಗಳೂರು ಕೂಡ ನಾವು ಇದ್ವಿ. 4 ವರ್ಷ ಇದ್ವಿ ನಾವು. ಲಾಸ್ಟ್ ನಮ್ ಫಾದರ್ ಇದ್ದಾಗ ನಾವು ಲಾಸ್ಟ್ ಊರಲ್ಲಿ ಇದ್ದಿದ್ದೆ ಚಿಕ್ಕಮಗಳೂರು. ಸೊ ಅಲ್ಲಿ ಒಂದ್ ಸ್ವಲ್ಪ ನೆನಪುಗಳಿದೆ ನಮ್ಗೆ ಚಿಕ್ಕಮಗಳೂರು. ಸ್ವಲ್ಪ ನಮ್ಗೆ ಮನಸ್ಸಿಗೆ ಹತ್ತ ಅಂತ ಊರಿದು. ಸೊ ಅದಕ್ಕೆ ಅಲ್ಲಿಗೆ ಹೋಗ್ತಾ ಇದೀವಿ. ಅದನ್ನ ನಿಮ್ಗೂ ಕೂಡ ತೋರಿಸ್ತೀನಿ, ನೀವು ನೋಡ್ಕೊಳ್ಳಿ. ಅದಾದ್ಮೇಲೆ ಮುಂದಿನ ಏನಂತ ಅಲ್ಲಿ ಹೋದ್ಮೇಲೆ ಹೇಳ್ತೀನಿ ನಿಮಗೆ. ಸೊ ಫಸ್ಟ್ ಇವಾಗ ಹೊರಡೋಣ ಸ್ನೇಹಿತರೆ, ಹೊರಟ್ಬಿಟ್ಟು ಅಲ್ಲಿ ಹೋದ್ಮೇಲೆ ಸಿಗೋಣ ಇವಾಗ. ಸೊ ನೋಡಿ ಸ್ನೇಹಿತರೆ, ನಿಮ್ಗೆ ಅವಾಗಲೇ ಹೇಳಿದ್ದೆ ನಾನು, ನಮ್ದು ಒಂದೇನೋ ಸ್ವಲ್ಪ ಟಚಿಂಗ್ ಇರೋದು, ಅಂದ್ರೆ ಮನಸ್ಸಿಗೆ ಸ್ವಲ್ಪ ಹತ್ತಿರ ಒಂದು ಸ್ವಲ್ಪ ಜಾಗ ಎಲ್ಲ ಇದೆ. ನಮ್ಗೆ ಚಿಕ್ಕಮಗಳೂರು ತುಂಬಾ ಕನೆಕ್ಟೆಡ್ ಇದೆ ಅಂತ ಹೇಳಿದ್ದೆ. ಏನು ಅಂದ್ರೆ ನಮ್ಮ ಫಾದರ್ ಇನ್ ಮೆಮೊರೀಸ್ ಸ್ನೇಹಿತರೆ. ನಾವು ಲಾಸ್ಟ್ ಇದ್ದಿದ್ದು ಊರಿದೆ ನಮ್ಮ ಅಪ್ಪ ಇದ್ದಾಗ. ಸೊ ನಮ್ಮ ಫಾದರ್ ಇಲ್ಲಿ ಸರ್ಕಲ್ ಇನ್ಸ್ಪೆಕ್ಟರ್ ಅಂತ ಪೋಸ್ಟೆಡ್ ಇದ್ರು ಚಿಕ್ಕಮಗಳೂರಲ್ಲಿ.
ಸೊ ಅವಾಗ ನಾವು ಚಿಕ್ಕಮಗಳೂರಲ್ಲಿ ಇದ್ವಿ. ನಾನು ಇಲ್ಲೇ ಅವಾಗ ಪ್ರೈಮರಿ ಸ್ಕೂಲ್ ಓದ್ತಾ ಇದ್ದೆ, ಇನ್ನು ನಮ್ಮ ಅಕ್ಕ ಹೈಸ್ಕೂಲ್ ಓದ್ತಾ ಇದ್ಲು. ಸೊ ಅವಾಗ ನಾವು ಇದೇ ಏರಿಯಾದಲ್ಲಿ ಇದ್ವಿ ಸ್ನೇಹಿತರೆ. ಇದೊಂದು ನಾನು ನಿಂತಿರೋ ಜಾಗನೇ ಇವಾಗ ನೋಡಿ ಇಲ್ಲಿ ಹಿಂದ್ಗಡೆ ಮನೆ ಕಾಣ್ತಾ ಇದೆಯಲ್ಲ, ಇದೇ ಮನೇಲಿ ನಾವು ಇದ್ವಿ. ಬಟ್ ಈ ಮನೆ ಹೊಸದಾಗಿ ಕಟ್ಟಿದ್ದಾರೆ ಇವಾಗ. ಬಟ್ ನಾವಿದ್ದಾಗ ಈ ಮನೆ ಇರಲಿಲ್ಲ, ಹಂಚಿನ ಮನೆ ಇತ್ತು ಈ ಜಾಗದಲ್ಲಿ. ಅದೊಂಥರ ದೊಡ್ಡದೊಂಥರ ಈ ಹಳೆ ಕಾಲದ ಬಂಗ್ಲೋ ಎಲ್ಲ ಇರುತ್ತಲ್ಲ ಆ ತರ ಮನೆ ಇತ್ತು. ಆ ಮನೆನ ಬೀಳ್ಸ್ಬಿಟ್ಟು ಇವಾಗ ಬೇರೆ ಮನೆ ಕಟ್ಟಿದ್ದಾರೆ. ಇದ್ರಲ್ಲಿ ನೋಡಿ, ಇದ್ರಲ್ಲಿ ಪಕ್ಕದಲ್ಲೇ ಇದು ನಮ್ಮ ಏನಂತಾರೆ ನೇಬರ್ಸ್ ಎಲ್ಲ ಇದ್ರು. ಇಲ್ಲಿ ಶರ್ದಿ ಅಕ್ಕ ಅಂತ ಒಬ್ರು ಇದ್ರು, ಅವ್ರ ಮನೆ ಇದೆ. ಅದ್ರ ಪಕ್ಕದಿರೋದು ಸನತಣ್ಣ ಅಂತ ಇದ್ರು, ಅವ್ರ ಮನೆ ಇದೆ. ಆಮೇಲೆ ಈ ಕಡೆ ಸೈಡು ಇಲ್ಲೊಬ್ರು ಡಾಕ್ಟರ್ ಇದ್ರು, ಡಾಕ್ಟರ್ ಜಗನ್ನಾಥ್ ಅಂತ ಅಂದ್ಬಿಟ್ಟು. ಇಲ್ಲೇ ಕಾಣ್ತಿರೋದೆಲ್ಲ ಬಿಲ್ಡಿಂಗ್ ಹೊಸದಾಗಿದೆ. ಇವಾಗ ಮುಂಚೆ ಇದೆಲ್ಲ ಇರಲಿಲ್ಲ. ಆಗ್ಲಿ ಈ ಕಾಂಪೌಂಡ್ ಇತ್ತು. ಆಮೇಲೆ ಈ ಕಾಂಪೌಂಡ್ ಎಲ್ಲ ಏನಿರಲಿಲ್ಲ. ಉದ್ದಕ್ಕೆ ಏನ್ ರೋಡ್ ಕಾಣ್ತಾ ಇದಿಲ್ಲ, ಇದಕ್ಕೆ ನಾವು ಮಡ್ ರೋಡ್ ಅಂತ ಕರಿತಿದ್ವಿ ಇದಕ್ಕೆ. ಯಾಕಂದ್ರೆ ಫುಲ್ ಮಣ್ಣಿನ ರೋಡ್ ಇತ್ತು. ಯಾವತ್ತು ಈ ಜಾಗದಲ್ಲಿ ರೋಡೇ ಮಾಡಿರಲಿಲ್ಲ. ಈ ರೋಡ್ ಎದುರುಗಡೆ ಹಿಂಗೆ ಸ್ಟ್ರೈಟ್ ಬಂದ್ರೆ ಇದೇ ನಮ್ಮ ಮನೆ ಇತ್ತು. ಈ ಮನೆ ಬಂದ್ಬಿಟ್ಟು ಸಿಕ್ಕಾಪಟ್ಟೆ ಉದ್ದ ಇದೆ ಸ್ನೇಹಿತರೆ. ಹಿಂದ್ಗಡೆ ಅಷ್ಟು ಸಕ್ಕತ್ತಾಗಿರೋ ಮನೆ ಇತ್ತು ಈ ಜಾಗ ಇದು. ಸೊ ಇವಾಗ ಏನ್ ಮಾಡೋಣ ಸ್ನೇಹಿತರೆ, ನಾವು ಇಲ್ಲಿ ಬಂದಿದ್ದೀನಲ್ಲ, ನಾನು ಇದನ್ನ ನಮ್ಮ ಅಮ್ಮಂಗೆ ನಮ್ಮ ಅಕ್ಕಂಗೆ ಇಬ್ರಿಗೂ ವಿಡಿಯೋ ಕಾಲ್ ತೋರ್ಸೋಣ ಅಂತ ಅನ್ಕೊಂಡಿದ್ದೀನಿ. ವಿಡಿಯೋ ಕಾಲ್ ಮಾಡ್ಬಿಟ್ಟು ಸೊ ಅವ್ರ ರಿಯಾಕ್ಷನ್ ಹೇಗಿರುತ್ತೆ ಅಂತ ನೋಡೋಣ ಒಂದ್ಸಲ. ಹಲೋ 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 ಹಲೋ, ನಮ್ದಾಯ್ತು ಟ್ರಿಪ್ಪು. ನಾವು ಇವಾಗ ಬಂದಿದ್ದೀವಿ ಇಲ್ಲಿ ಚಿಕ್ಕಮಗಳೂರಿಗೆ, ಚಿಕ್ಕಮಗಳೂರು ಸಿಟಿಗೆ ಬಂದಿದ್ದೀವಿ. ನಿಮಗೊಂದೇನೋ ಸರ್ಪ್ರೈಸ್ ಏನೋ ತೋರಿಸ್ತೀನಿ ನೋಡ್ರಿ, ನಿಮ್ಮಿಬ್ರಿಗೆ ಏನ್ ತೋರಿಸ್ತೀನಿ ಅಂತ ಅಂದ್ಬಿಟ್ಟು. ನಾನು ಇವಾಗ ಎಲ್ಲಿ ನಿಂತ್ಕೊಂಡಿದ್ದೀನಿ ಗೊತ್ತಾ? ನಿಂತ್ಕೊಂಡು ನಿಮಿಷ ಕ್ಯಾಮ್ರಾ ತಿರುಗಿಸ್ತೀನಿ. ಇದು ನೋಡಿದ್ರೆ ಏನ್ ನೆನ್ಪು ಬರ್ತದೆ? ಹಾ, ಅದೇನೋ ಹೊತ್ತಾಗಿ ಕಟ್ಟಿದ್ದಾರೆ ಗೋಡೆನ. ಅದ್ಬಿಡು, ಇದು ಮಡ್ ರೋಡ್ ಅಕ್ಕ. ಇದು ಮಡ್ ರೋಡ್, ಮನೆ ಮುಂದೆ ಇದ್ದಿದ್ದು ಮಡ್ ರೋಡ್. ಪಪ್ಪನ್ ಪೊಲೀಸ್ ಜೀಪ್ ಹೋಗ್ತಿತ್ತಲ್ಲ, ಇದೇ ಮಡ್ ರೋಡ್ ಅಲ್ಲಿ. ಇದು ಜಗನ್ನಾಥ ಡಾಕ್ಟರ್ ಅಂಕಲ್ ಮನೆ. ಇದು ಅವ್ರ ಕಂಪೌಂಡ್ ಇದು ನೇರಳೆ ಮರ. ಈ ಕಡೆ ಸರ್ ಇದು ಅದು ಸನತಣ್ಣ ಮನೆ, ಅಲ್ಲಿರೋ ಸನತಣ್ಣ ಮನೆ, ಇದು ಶಾರದಿ ಅಕ್ಕ ಮನೆ. ಇದು ನಮ್ಮ ಮನೆ ಇದ್ದಿದ್ದು. ಬಟ್ ಈ ಮನೆ ಇವಾಗ ಹೊಡೆದ್ಬಿಟ್ಟು ಹೊಸ ಮನೆ ಕಟ್ಟಿದ್ದಾರೆ. ಇದೇ ಜಾಗದಲ್ಲಿ ನಮ್ಮ ಮನೆ ಇದ್ದಿದ್ದು ನೋಡಿ. ಅಷ್ಟೇ ಚೇಂಜ್ ಆಗಿರೋದು, ಬೇರೆ ಏನು ಚೇಂಜ್ ಆಗಿಲ್ಲ. ಹೆಂಗಿತ್ತು ಎಲ್ಲ ಹಂಗೆ ಇದೆ. ಸೊ ನೋಡಿದ್ರಲ್ಲ ಸ್ನೇಹಿತರೆ, ಇದೇ ನಮ್ಮ ಅಮ್ಮ ನಮ್ಮ ಅಕ್ಕಂಗೆ ಇದನ್ನ ತೋರ್ಸೋಣ ಅಂತ ಅನ್ಕೊಂತ ಇದ್ದೆ. ಇದು ತೋರ್ಸೋದ್ ಮುಗಿತು ಸ್ನೇಹಿತರೆ. ಇವಾಗ ಇಲ್ಲಿಂದ ಹೊರಟ್ಬಿಟ್ಟು ನಾವು ಇವಾಗ ಡೈರೆಕ್ಟ್ ಆಗಿ ಹಾಸನ್ಗೆ ಹೋಗ್ತಾ ಇದೀವಿ. ಯಾಕೆ ಹಾಸನ್ಗೆ ಹೋಗ್ತಾ ಇದೀವಿ ಅಂತ ನೀವು ಕಾರಲ್ಲಿ ಕುತ್ಕೊಂಡ್ಬಿಟ್ಟು ಹೇಳ್ತೀನಿ. ಸೊ ಬನ್ನಿ ಫಸ್ಟ್ ಇಂದ ಹೊರಡೋಣ. ಯಾಕಂದ್ರೆ ಬಿಸಿಲು ಸಿಕ್ಕಾಪಟ್ಟೆ ಇದೆ, ಬೆವರು ತಾಳ್ತಾ ಇಲ್ಲ ನಮಗೆ. ಕಾರಲ್ಲಿ ಕುತ್ಕೊಂಡ್ಬಿಟ್ಟು ಮಾತನ್ನ ಕಂಟಿನ್ಯೂ ಮಾಡೋಣ. ನಿಮ್ಗೆ ಅವಾಗಲೇ ಹೇಳಿದೆ ಹಾಸನ್ಗೆ ಯಾಕೆ ಹೋಗ್ತಾ ಇದೀವಿ ಅಂತ, ಕಾರಲ್ಲಿ ಕುತ್ಕೊಂಡು ಹೇಳ್ತೀನಿ ಅಂತ ಅಂದ್ಬಿಟ್ಟು. ಏನಕ್ಕೆ ಹೋಗ್ತಾ ಇದೀವಿ ಹಾಸನ್ಗೆ ಅಂದ್ರೆ, ಇಲ್ಲಿ ನೋಡಿ ಹಿಂದ್ಗಡೆ ನಮ್ಮ ನಿತಿನ್ ಅವ್ರಿಗೆ ಇವಾಗ ನಾವು ಹಾಸನ ಡ್ರಾಪ್ ಮಾಡ್ಬೇಕು. ಏನಕ್ಕೆ ಅಂತಂದ್ರೆ ನಿತಿನ್ ಕಾರು ಹಾಸನಲ್ಲಿದೆ ಸ್ನೇಹಿತರೆ. ನಾವು ನೀವು ಆಲ್ರೆಡಿ ಹಾಸನಿಂದ ಪಿಕಪ್ ಮಾಡಿದ್ವಿ, ನಿಮ್ಗೆಲ್ಲ ಗೊತ್ತಿದೆ. ನಿತಿನ್ ಮಧ್ಯದಲ್ಲಿ ಜಾಯ್ನ್ ಆಗಿದ್ದ, ಅವ್ರ ತಾತಂದ ಬರ್ತ್ಡೇಗೆ ಅಂತ ಅಲ್ಲಿ ಬಂದಿದ್ದ. ಅವ್ನು ಮುಗಿಸ್ಕೊಂಡ್ಬಿಟ್ಟು ನಮ್ಮ ಜೊತೆ ಬಂದಿದ್ದ. ಆ ರೀಸನ್ ಇಂದ ನಾವು ಹಾಸನಿಗೆ ಹೋಗ್ತಾ ಇದೀವಿ ಇವಾಗ. ಸೊ ಹಾಸನಿಗೆ ನಾವು ನಾನ್ ಸ್ಟಾಪ್ ಹೋಗ್ತಾ ಇದೀವಿ ಸ್ನೇಹಿತರೆ, ಎಲ್ಲೂ ಮಧ್ಯದಲ್ಲಿ ಗ್ಯಾಪ್ ಇಲ್ಲ. ಸೊ ಡೈರೆಕ್ಟ್ ಆಗಿ ಹಾಸನ ಹೋದ್ಮೇಲೆ ನಿಮ್ಮೆಲ್ರಿಗೂ ಭೇಟಿ ಆಗ್ತೀನಿ. ನೆಕ್ಸ್ಟ್ ಟ್ರಿಪ್ ನಮ್ದು ಬೆಂಗಳೂರು ಟ್ರಾಫಿಕ್ ಜಾಮ್. ನೋಡಿ ಸ್ನೇಹಿತರೆ, ನಿತಿನ್ಗೆ ಇಲ್ಲೇ ಬಿಡ್ತಾ ಇದೀವಿ, ಹಾಸನ ಡ್ರಾಪ್ ಮಾಡ್ತಾ ಇದೀವಿ. ನಾವು ಇವಾಗ ಬೆಂಗಳೂರಿಗೆ ಹೋಗ್ತಾ ಇದೀವಿ ಇಲ್ಲಿಂದ. ಇವಾಗ ಟೈಮ್ ಬಂದ್ಬಿಟ್ಟು 1:30 ಆಗ್ತದೆ ಟೈಮು. ಸೊ ಊಟಕ್ಕೆ ನಿಲ್ಲಿಸ್ತಾ ಇಲ್ಲ. 2:30-3 ಗಂಟೆ ಊಟ ಸ್ಟಾಪ್ ಮಾಡೋಣ, ನೋಡೋಣ ಎಲ್ಲಾಗುತ್ತೆ ಅಂತ. ದಾರಿಯಲ್ಲಿ ನೋಡ್ಕೊಂಡ್ಬಿಟ್ಟು ತಿಂತ ಹಾಗೆ ಹೋಗ್ತಾರೋಣ. ಯಾಕಂದ್ರೆ ಬೆಂಗಳೂರು ಮುಟ್ಟೋದು ಅಲ್ಲೊಂದು ದೊಡ್ಡ ಲಾಂಗ್ ಟ್ರಿಪ್ ಇದೆ. ಇನ್ನು ಮನೆಗೆ ಹೋಗೋದು, ಇಲ್ಲಿಂದ ಬೆಂಗಳೂರು ಹೋಗೋದು ಒಂದು ಕತೆ ಬೇರೆ, ಅಲ್ಲಿಂದ ಮನೆ ಮುಟ್ಟೋದು ಒಂದು ಕತೆ ಬೇರೆ. ಚಿಕ್ಕಮಗಳೂರಿಂದ ಬೆಂಗಳೂರಿಂದ ಮನೆ ಎರಡು ಒಂದೇ ಡಿಸ್ಟೆನ್ಸ್ ಆಗೋಗುತ್ತೆ. ಬನ್ನಿ ಸ್ನೇಹಿತರೆ, ನಾವು ಸರಿ ಹಂಗೆ ಕಂಟಿನ್ಯೂ ಮಾಡ್ತಾ ಇರೋಣ. ಕಂಟಿನ್ಯೂ ಮಾಡ್ತಾ ಮುಂದೆ ತೋರಿಸ್ತಾ ಇರ್ತೀನಿ, ಹಾಗೆ ನೋಡ್ತಾ ಇರಿ. ನೋಡಿ ಸ್ನೇಹಿತರೆ, ನಾವು ಇವಾಗ ಬೆಂಗಳೂರು ಮುಟ್ಬಿಟ್ಟಿದೀವಿ. ಮಧ್ಯೆಲ್ಲ ಊಟಕ್ಕೆ ನಿಲ್ಲಿಸ್ಬೇಕಾಗಿತ್ತು. ನಾವು ಏನೋ ಮಾತಾಡ್ಕೊಂಡು ಕಾರ್ಗಳದ್ದು ಅದು ಇದೆಲ್ಲ ಮಾತಾಡ್ಕೊಂಡು ಹೆಂಗ್ ಬಂದ್ವಿ ಅಂದ್ರೆ ಊಟದ ಮರ್ತೆ ಹೋಗ್ಬಿಟ್ಟಿದೆ. ನೆಲಮಂಗಲ ಕ್ರಾಸ್ ಹತ್ರ ಬಂದಾಗ ನಮಗೆ ಗೊತ್ತಾಗಿದೆ ನಾವು ಊಟ ಮಾಡ್ಬೇಕು ಅಂತ ಅಂದ್ಬಿಟ್ಟು. ಅಷ್ಟೊತ್ತಿಗೆ ಆಲ್ರೆಡಿ ಫುಲ್ ಟೈಮ್ ಎಷ್ಟು ಲೇಟ್ ಆಗಿ ಹೋಗ್ಬಿಟ್ಟಿತ್ತು. ಇವಾಗ ನೆಲಮಂಗಲ ಬಿಟ್ಟು ನಾವು ಯಶವಂತಪುರ ದಾಟಿ ಇವಾಗ ನಾವು ಹೆಬ್ಬಾಳ ಕಡೆ ಹೋಗ್ತಾ ಇದೀವಿ. ರೆಸ್ಟೋರೆಂಟ್ ಹುಡುಕ್ತಾ ಇದೀವಿ. 4:15 ಟೈಮ್ ಆಗಿದೆ. ಈ ಟೈಮಲ್ಲಿ ಏನ್ ಸಿಗುತ್ತೆ ನಮ್ಗೆ? ಏನಾರ ಒಂದ್ ಸಿಗ್ಬೇಕು. ಹೊಟ್ಟೆಲಿ ಹೆಗಣ ಓಡಾಡ್ತದೆ, ನಮ್ಮ ಹೊಟ್ಟೆಲಿ ಹೆಗಣ. ನಂಗೆ ಮಾತಾಡೋಕ್ಕೂ ಕೆಪಾಸಿಟಿ ಇಲ್ಲ. ಏನಾದ್ರು ವಾಯ್ಸೇ ಬರ್ತಲ್ಲ ಇವನಂತೂ. ಒಂದು ಫುಡ್ ಪ್ಲೇಸ್ ಅಲ್ಲಿ ಹೋಗ್ಬಿಟ್ಟು ಸಿಗೋಣ. ಯಾವ್ದು ದಿನಕ್ಕೆ ಸಿಗುತ್ತೆ, ಅಲ್ಲೂ ಹೋಗ್ಬಿಟ್ಟು ಕಂಟಿನ್ಯೂ ಮಾಡೋಣ. ನೋಡೋಣ ಏನಾಗುತ್ತೆ ಅಂತ. ನಿಮಗೂ ಗೊತ್ತಾಗುತ್ತೆ. ನಾವು ನಿಲ್ಸಿದ್ರೆ ಅಲ್ಲಿ ಸಿಗೋಣ, ಅಲ್ಲಿ ನಿಲ್ಸಿಲ್ಲ ಅಂತಂದ್ರೆ ಎಲ್ಲಿ ಗತಿ ಇರುತ್ತೆ ಅಲ್ಲಿ ಸಿಗೋಣ. ನೋಡೋಣ ಏನಾಗುತ್ತೆ. ಡೈರೆಕ್ಟ್ಲಿ ಮನೇಲಿ ಸಿಗೋಣ. ಇದಾದ್ರೆ ಡೈರೆಕ್ಟ್ಲಿ ಮನೇಲಿ ಸಿಗೋಣ. ಸರಿ ನೋಡಿ ಸ್ನೇಹಿತರೆ, ಅಂತೂ ಇಂತೂ ಮಾತಾಡ್ತಾ ಇವಾಗ A to B ಸಿಕ್ಬಿಡ್ತು ನಮಗೆ. ಹೆಂಗಾಗಿದೆ ಅಂತಂದ್ರೆ ಹುಟ್ಟಿದ ಪಾಪಕ್ಕೆ ಬಾಯಲ್ಲಿ ಗುಲಾಬ್ ಜಾಮೂನ್ ಹಾಕಬೇಕಾಗೈತೆ ನಮಗೆ. ಕಾಮಿಡಿ ಅನ್ನೋದು ಗೊತ್ತಾ ಸ್ನೇಹಿತರೆ. ಬಂದು ಒಳಗಡೆ ಆರ್ಡರ್ ಮಾಡೋ ಜಾಗದಲ್ಲಿ ಏನೇನಿದೆ ಅಂದ್ರೆ ಅವ್ನು ಪರೋಟ ಇದೆ ಅಂತಂದ. ನಾನು ಸರಿ 4 ಪರೋಟ ಆರ್ಡರ್ ಮಾಡು ಅಂತ ಹೇಳಿ ಚೇತನ್ಗೆ ಹೇಳಿ ಹೋಗಿದ್ದೀನಿ. ಚೇತನ್ ಏನ್ ಮಾಡಿದಾನೆ, 4 ಪ್ಲೇಟ್ ಪರೋಟ ಆರ್ಡರ್ ಮಾಡ್ತಾ ಇದ್ದಾನೆ. ಅವನು ಕೇಳ್ತಾ ಇದ್ದಾನೆ, ಸರ್ 4 ಪ್ಲೇಟ್ ಪರೋಟ ಅಂತಂದ್ರೆ 1 ಪ್ಲೇಟಲ್ಲಿ 2 ಪರೋಟ ಬರ್ತವೆ, ನೀವು ತಿಂತೀರಾ ಸರ್ ಅಂತ ಕೇಳ್ತಾ ಇದ್ದಾನೆ. ನೀವ್ ಏನಂದಪ್ಪ ಅದಕ್ಕೆ? ಅವನಿಗೆ ಡೌಟ್ ಬಂತು ಫಸ್ಟಿಗೆ. ಹಸು ಇರಲ್ಲ, ಒಂದೇ ತಿಂತಾರೆ ಜನ ಅನ್ಕೋತಾರಲ್ಲ, ಅದಕ್ಕೆ 1 ಪ್ಲೇಟ್ನ 2 ಇರ್ತದ ಅಂತ ಇನ್ಫಾರ್ಮ್ ಮಾಡಕತ್ತಿದ. ನಮಗ ಇನ್ನು 4 ಕೊಟ್ಟರು ತಿಂತೀವಿ, ಇನ್ನು 2 ಬಿಡು ಹಸು ಆಗ್ಯದ. ನೋಡಿ ಸ್ನೇಹಿತರೆ, ಬಂದಿದೆ. ಇವಾಗ ಹೆಂಗ್ ತಿಂತೀವಿ ಅಂದ್ರೆ ಬಕ್ಕಗಳು ತುರುಕ್ತೀವಿ, ಬಾಯಲ್ಲಿ ಹಾಕ್ಬಿಟ್ಟಿವಿ. ಹಂಗ ಹಸುವಾಗಿದೆ ನಮಗೆ. ಇವಾಗ ಜಾಸ್ತಿ ಮಾತಾಡೋದು ಬೇಡ, ಆಮೇಲೆ ಮಾಡೋಣ. ಫಸ್ಟ್ ತಿನ್ಕೊಂಬಿಡೋಣ.
ನೋಡಿ ಸ್ನೇಹಿತರೆ, ನಿಮಗೆಲ್ಲ ಹೇಳ್ತಾ ಇದ್ದೆ ನಾನು, ನಮಗೆ ರೆಸ್ಟೋರೆಂಟ್ ಸಿಕ್ಬಿಡ್ತು A to B ಇವಾಗ ನಾವು ತಿಂತಾ ಇದೀವಿ ಅಂತ ಅಂದ್ಬಿಟ್ಟು. ಇವಾಗ ಕೊನೆಯದಾಗಿ ಕಾಫಿ ಕುಡಿತಾ ಇದೀವಿ. ಕಾಫಿ ಕುಡ್ಕೊಂಬಿಟ್ಟು ಇಲ್ಲಿಂದ ಹೊಡ್ತೀವಿ. ಇನ್ನು ಏನು ಬೇರೆ ಪ್ಲಾನ್ ಇಲ್ಲ, ಸೀದಾ ಮನೆಗೆ ಹೋಗೋದು ಡೈರೆಕ್ಟಾಗಿ. ನಮಗೂ ಸಾಕಾಗ್ಬಿಟ್ಟೈತೆ. ಸೊ ಡೈರೆಕ್ಟಾಗಿ ಮನೆಗೆ ಹೋಗ್ಬಿಟ್ಟು ಸಿಗೋಣ ಅಥವಾ ಕಾರಲ್ಲಿ ಹೋಗ್ಬಿಟ್ಟು ಸಿಗೋಣ, ಅದನ್ನ ಮುಂದೆ ನಿಮಗೆ ಗೊತ್ತಾಗುತ್ತೆ. ಇವಾಗ ಟೈಮ್ ಬಂದ್ಬಿಟ್ಟು 5:23 ಆಗಿದೆ. ಅಂದ್ರೆ ಒಂದು ಅರ್ಧ ಗಂಟೆಲಿ ಮುಟ್ತೀವಿ ಮನೆಗೆ. ಇನ್ನು ಮನೆಗೆ ಯಾವ ಸ್ಥಿತಿಯಲ್ಲಿ ಹೋಗಿ ಮುಟ್ತೀವಿ ಅಂತ ಗೊತ್ತಿಲ್ಲ. ಹೆಂಗಾಗೈತೆ ನಮ್ಮ ಹಾಲತ್ ಇವಾಗ ಅಂತಂದ್ರೆ, ಇಷ್ಟೊತ್ತನಕ ಹಸು ಅಂತ ಒದ್ದಾಡ್ ಸಾಯ್ತಾ ಇದ್ವಿ. ಇವಾಗ ಹೆಂಗ್ ದನ ತಿಂದಂಗ್ ತಿಂದ್ಬಿಟ್ಟಿದೀವಿ ಅಂತಂದ್ರೆ, ಮನೆಗೆ ಯಾವಾಗ ಮುಟ್ತೀವಪ್ಪ, ಯಾವಾಗ ಬೀಳ್ತೀವಿ ಮನೇಲಿ ಹೋಗ್ಬಿಟ್ಟು ಅಂತ ಅನ್ಸಂಗ ಆಗ್ಬಿಟ್ಟಿದೆ ನಮಗೆ. ಇವಾಗ ಬೆಂಗಳೂರಿಗೆ ಬರ್ತಿದ್ದಂಗೆ ಟ್ರಾಫಿಕ್ ಅಲ್ಲಿ ಸಿಗಾಕೊಂತೀವಿ ಅನ್ಕೊಂಡ್ವಲ್ಲ, ಬಟ್ ಆಕ್ಚುಲಿ ಟ್ರಾಫಿಕ್ ಇಲ್ಲ ಸ್ನೇಹಿತರೆ, ನಿಜ ಹೇಳ್ಬೇಕು ಅಂತಂದ್ರೆ. ಇದು ಟ್ರಾಫಿಕ್ ಅಲ್ಲ ಟ್ರಾಫಿಕ್ ಅಲ್ಲ ಇದು ಆಕ್ಚುಲಿ. ಇದು ಇಲ್ಲಿ ನೋಡ್ರಿ ಎಷ್ಟು ಟ್ರಾಫಿಕ್ ಐತೆ ಅಪ್ಪೋ. ಇದು ಟ್ರಾಫಿಕ್ ಅಲ್ಲ ಸ್ನೇಹಿತರೆ, ಇದು ಟ್ರಾಫಿಕ್ ಅಲ್ಲ. ಇದಕ್ಕೆ ಚೇತು ಟ್ರಾಫಿಕ್ ಎದಕ್ಕಂತಾರ ಗೊತ್ತಾ? ಟ್ರಾಫಿಕ್ ಫುಲ್ ಜಾಮ್ ಆಗ್ಬಿಟ್ಟಿರುತ್ತೆ, ವೆಹಿಕಲ್ ಮೂವ್ ಆಗಲ್ಲ. ಅದು ಟ್ರಾಫಿಕ್ ಅಂತ. ಇಲ್ಲ ನಾವು ನಿಮ್ ಗುಲ್ಬರ್ಗದಲ್ಲ, ನಾನೇ ನಡೆಯೋದಿಲ್ಲ. ನಾನು ದುಗುದುಗುಂದು ಓಡ್ಕೊಂಡು ಹೋಗ್ಬಿಟ್ಟೆ ಅಂದ್ರೆ ಈ ಎಂಡಿಂದ ಆ ಎಂಡಿ ಗುಲ್ಬರ್ಗ ಮುಗ್ದೋಗುತ್ತೆ. ಅಷ್ಟೂ ಸಣ್ಣದಿಲ್ಲ ಅಂದ್ರೆ ಸುಮ್ನೆ ಮಾತಿಗೆ ಹೇಳ್ತಾರೆ ನಾನು. ಮತ್ತೆ ಗುಲ್ಬರ್ಗಿಂದ ಯಾರೋ ನೋಡ್ಬಿಟ್ಟು ಬೇಜಾರ್ ಮಾಡ್ಕೋಬೇಡಿ. ಗುಲ್ಬರ್ಗನ ಸಕ್ಕ ದೊಡ್ಡದೈತೆ ಬೆಂಗಳೂರು ಮುಂದೆ. ಇವಾಗ ಫಸ್ಟ್ ಮನೆಗೆ ಹೋಗೋಣ. ಮನೇಲಿ ಏನೇನೈತೆ ಪರಿಸ್ಥಿತಿ ನೋಡೋಣ. ಯಾಕಂದ್ರೆ 3 ದಿವಸ ಮನೇಲಿ ಇರ್ಲಿಲ್ಲ. ಸೊ ಮನೆ 16, 17 ಇವತ್ತು 18th 3 ದಿವಸ 3.5 ದಿವಸ. ಓಕೆ, ನೀವು ಹೇಳ್ದಂಗೆ ಆಗ್ಲಿ. ಸೊ 3.5 ದಿವಸ ಆಯ್ತು ಸ್ನೇಹಿತರೆ, ಮನೆಗೆ ಹೋಗ್ಬಿಟ್ಟು ನೋಡೋಣ ಏನಾಗಿದೆ ಅಂತ ಅಂದ್ಬಿಟ್ಟು. ಮತ್ತೆ ನಿಮ್ಮ ಭೇಟಿ ಮುಂದಿನ ಸಂಚಿಕೆಯಲ್ಲಿ ನಮ್ಮ ಮನೆಯಲ್ಲಿ. ನೋಡಿ ಸ್ನೇಹಿತರೆ, ಇವ್ರ ಬಾಯ್ಸ್ ಟ್ರಿಪ್ ಎಲ್ಲ ಮುಗಿಸ್ಕೊಂಡು ಬಂದಾಯ್ತು. ಬಾಯ್ಸ್ ಟ್ರಿಪ್ ಇನ್ನು ಮುಗಿತಾ ಇಲ್ವೋ? ಮುಗೀತಿದೆ ಲಾಸ್ಟ್ ಬಾಯ್ಸ್ ಟ್ರಿಪ್. ಇದಾದ್ಮೇಲೆ ಇನ್ ಗರ್ಲ್ಸ್ ಟ್ರಿಪ್ ಬರುತ್ತೆ. ಇನ್ನೊಂದು 2-3 ವರ್ಷ ಆದ್ಮೇಲೆ ನನ್ನ 2ನೇ ಮಗಳು ಖುಷಿನಷ್ಟ ಆಗ್ಬೇಕು. ಅವಾಗ ಹಂಗೆ ಹಂಗೆ ಬಿಟ್ಟು ಹೋಗ್ತೀನಿ ನಾನು ಮತ್ತೆ ನಮ್ಮ ಅತ್ತೆ ಹೋಗ್ತೀನಿ. ನಾಟ ಕಮ್ಮಿಯವ್ರ, ನೀನು ಏನ್ ಮಾಡಿದ್ಯಮ್ಮ? ಏನ್ ಬರ್ದಿದ್ಯಾ? ವೆಲ್ಕಮ್ ಬ್ಯಾಕ್ ಪಪ್ಪಾ. Did you miss Papa? Yes. How much did you miss? So much. ನಾ ಬರ್ತಿದ್ದಂಗೆ ಒಬ್ಳು ಈ ಕಡೆ ಒಬ್ಳು ಈ ಕಡೆ ಬಂದು ಒಂದು ಅರ್ಧ ಗಂಟೆ ಆಗಿದೆ. ಅವಾಗಿಂದ ಹಿಂಗೆ ಕೂತಿದ್ ನೋಡಿ, ಇನ್ನು ಎದ್ಬಿಟ್ಟು ಬಟ್ಟೆ ಚೇಂಜ್ ಮಾಡಿಲ್ಲ, ಫ್ರೆಶ್ ಆಗಿಲ್ಲ ಇನ್ನು. ಪಾಪ ಎಷ್ಟು ಮಿಸ್ ಮಾಡ್ಕೊಂಡ್ಲ ನಿಮ್ ಖುಷಿ. Papa, I know the 100, 1, 2, 3, 4, 5, 6, 7. ಖುಷಿ ಆ ಕಡೆ ಬಾ, ಪಪ್ಪ ಹತ್ರ ಕೂತ್ಕೋ. ಹೌದಾ ಅಕ್ಕ ಎಷ್ಟು ಸತಾಸಿದಾಳಲ್ಲಮ್ಮ ನಿಂಗೆ. ಹೌದಲ್ಲಪ್ಪ. ಅಲ್ಲ ನಿಧಿ ಒಂದು ಹೊಸದ್ ಕಲ್ತಾಳೆ, ಏನ್ ಗೊತ್ತಾ? ನಿಧಿ ಹೈ ಫೈ. ನಿಧಿ ಹೈ ಫೈ. ಸರಿ ಸ್ನೇಹಿತರೆ, ಇವತ್ತಿನ ಬ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಾ ಇದೀನಿ. ಇವತ್ತಿನ ಬ್ಲಾಗ್ ನಿಮ್ಗೆ ಇಷ್ಟ ಆಗಿತ್ತು ಅಂತಂದ್ರೆ ಒಂದು ಲೈಕ್, ಕಾಮೆಂಟ್, ಶೇರ್ ಮಾಡೋದು ಮರಿಬೇಡಿ. ಹಾಗೆ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನಮ್ಮನ್ನ ಸಪೋರ್ಟ್ ಮಾಡಿ ಅಂತ ಹೇಳ್ತಾ, ನಾನು ಮತ್ತೆ ನಿಮ್ಮೆಲ್ಲರಿಗೂ ನೆಕ್ಸ್ಟ್ ಬ್ಲಾಗ್ ಅಲ್ಲಿ ಸಿಗ್ತೀವಿ. ಅಲ್ಲಿ ತನಕ ನೀವು ಚೆನ್ನಾಗಿರಿ, ನಾವು ಚೆನ್ನಾಗಿರ್ತೀವಿ. ನಮಸ್ಕಾರ ಸ್ನೇಹಿತರೆ.